Okay, so tomorrow they be here, so for the take light. Mrs. Vikas is here. Yes, ma'am. Okay, please pray for Leonard, Meena Miss son, Leonard. ಪಾಸ್ಟರ್ ರಾಜು ಶುರು ಮಾಡಿ, ಟೈಮ್ ಆಯ್ತು. ಓಕೆ. ಎಲ್ಲರಿಗೂ ಸಬ್ಬತ್ ದಿನದ ಸಬ್ಬತ್ ಶಾಲೆಯ ಪಾಠಕ್ಕೆ ಆತ್ಮಿಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ದೇವರು ಬೆಳಗಿನಿಂದ ಸಂಜೆವರೆಗೂ ನಮ್ಮನ್ನ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ದಿನದಲ್ಲಿ ಸಬ್ಬತ್ ಶಾಲೆಯ ಪಾಠವನ್ನ ಕಲಿತಕ್ಕಂತ ಒಂದು ಆಶೀರ್ವಾದವನ್ನ ದೇವರು ನೀಡಿದ್ದಾರೆ. ಮತ್ತೊಮ್ಮೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ. ಕನ್ನಡ ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲ ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ ಹಾಗೂ ಎಲ್ಲ ಬೋಧಕ ವರ್ಗದವರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಿಂದ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಹಿರಿಕರಾದ ಭಕ್ತರ ಸಾಲಮನ್ ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುವಂತಳಾಗಿದ್ದೇನೆ. ಹಲೋ, ನಮ್ಮನ್ನು ಬಹಳ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆ ದೇವರೇ, ಈ ದಿನವೆಲ್ಲ ನಮ್ಮನ್ನೆಲ್ಲ ಕಾಯ್ದು ಕಾಪಾಡಿ ಎಲ್ಲಾ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ನಿನ್ನ ಮಕ್ಕಳಾದ ನಾವುಗಳು ನಿನ್ನ ಸನ್ನಿಧಿಯಲ್ಲಿ ಒಂದು ನಮ್ಮನ್ನೇ ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಿಸುವಾಗ ತಂದೆ ನಮ್ಮನ್ನು ನೀನು ನಡೆಸಪ್ಪ. ಯಾಕಂದ್ರೆ ನೀನು ಹೇಳಿದ ರೀತಿಯಲ್ಲಿ ಈಗೋ ಇಸ್ರಾಯೇಲನ್ನು ಕಾಯುವಾತನು ತೂಗುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ಹೇಳಿದ ರೀತಿಯಲ್ಲಿ ತಂದೆ ನಿನ್ನ ವಾಕ್ಯವನ್ನು ಹಂಚತಕ್ಕಂತ ಬೋಧಕರಾದ ಪ್ರಸನ್ನ ಕುಮಾರವನ್ನು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಡ್ತೇವೆ ತಂದೆ. ಆ ದೇವರೇ, ಮಗನ ಬಾಯಿಂದ ಬರ್ತಕ್ಕಂತ ಪ್ರತಿಯೊಂದು ವಾಕ್ಯಗಳು ನಮ್ಮ ಮನಸ್ಸನ್ನು ಮುಟ್ಟುವಂತೆ, ಇಂದಿನ ಕಾಲದಲ್ಲೇ ಆಗಿರ್ತಕ್ಕಂಥ ಪ್ರತಿಯೊಂದು ಅದ್ಭುತಗಳನ್ನು, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ ಅದ್ಭುತಗಳನ್ನು ಮಾಡಿದನು ಅದನ್ನು ವಿವರವಾಗಿ ಈ ಮಗನು ತಿಳಿಸ್ಕೊಡುವಾಗ ಈ ಮಗನ ಜೊತೆಗಾರನಾಗಿ ನಡೆಸು. ಮೋಶೆಯನ್ನು ಯಾವ ರೀತಿಯಲ್ಲಿ ನಡೆಸಿದೆಯೋ ಅದಕ್ಕಿಂತಲೂ ಹೆಚ್ಚಾಗಿ ನಡೆಸಪ್ಪ. ಅದೇ ರೀತಿಯಲ್ಲಿ ಪಾಸ್ಟರ್ ರಾಜು ಅವ್ರಿಗೋಸ್ಕರ ಬೇಡ್ತೇವೆ. ಮಗನು ಎಲ್ಲಾ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಸಬ್ಬತ್ ಶಾಲೆಯ ಕಾರ್ಯಕ್ರಮವು ಯಶಸ್ವಿ ಆಗುವಂತೆ ತಂದೆ ಆ ದೇವರೇ ನೀನು ಆಶ್ವಸು. ಇದಕ್ಕೆ ಸಹಾಯಕರಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಆಶ್ವಸು ತಂದೆ ಆ ದೇವರೇ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಾಕ್ಯವನ್ನು ಕೇಳುವಂತ ಮನಸ್ಸನ್ನು, ಪರಿವರ್ತನೆಯನ್ನು ಪ್ರತಿಯೊಬ್ಬರಲ್ಲಿ ಕೊಟ್ಟು ನಡೆಸಪ್ಪ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅನ್ನದ ಕ್ಷಾಮ ಆಗಲಿ, ನೀರಿನ ಕ್ಷಾಮ ಆಗಲಿ ಬರುವುದಾಗಲಿ, ಆದರೆ ನಿನ್ನ ವಾಕ್ಯದ ಕ್ಷಾಮ ಬಾರದ ಹಾಗೆ ನಾವು ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಈ ವಾಕ್ಯವನ್ನು ಎಡೆಬಿಡದೆ ಕೇಳುವಂತ ಅವಕಾಶವನ್ನು ಕೊಟ್ಟು ನೀನು ಮಹಿಮೆ ಹೊಂದುವಂತೆ ನಿನ್ನ ಒಂದೇ ಹೆಸರು ಬೇಡಿಕೊಳ್ತೇನೆ ನಮ್ಮ ತಂದೆ, ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಯರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಬ್ಬತ್ ಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂಥವ್ರು ಹಿರಿಯ ಬೋಧಕರಾದ ಪ್ರಸನ್ನ ಕುಮಾರ್ ರವರು. ಬೋಧಕರನ್ನು ಹೃದಯ ಪೂರ್ವಕವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನವನ್ನ ಮಾಡುವಂತಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಥ್ಯಾಂಕ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧ ಹೆಸರಿನಲ್ಲಿ ಮೇಲನ್ನ ಸ್ವಾಗತಿಸುತ್ತಾ ಇವತ್ತಿನ ಪಾಠಕ್ಕೋಸ್ಕರ ನಿಮ್ಮನ್ನು ಆಹ್ವಾನಿಸಲು ಇಷ್ಟಪಡುವಂತನಾಗಿದ್ದೇನೆ. ನಿನ್ನೆ ನಾವು ಕಲಿತುಕೊಂಡ ಹಾಗೆ ಯೇಸು ಕ್ರಿಸ್ತನು ಸಮುದ್ರದ ಆಚೆಯ ದಡದಲ್ಲಿ, ಅಂದರೆ ಸಮುದ್ರದ ಆಚೆಯ ದಡ ಅನ್ಯರ ಸ್ಥಳವಾಗಿತ್ತು. ಜೆಂಟೈಲ್ ರೀಜನ್, ಅನ್ಯರ ಒಂದು ವಲಯ. ಅಲ್ಲಿ ದೆವ್ವ ಪೀಡಿತವಾದಂತ ಒಬ್ಬ ವ್ಯಕ್ತಿಯನ್ನ ದೆವ್ವಗಳು ಆತನನ್ನು ಹಿಡಿದುಕೊಂಡಿದ್ದವು. ಆ ವ್ಯಕ್ತಿಯಿಂದ ಆ ದೆವ್ವಗಳನ್ನು ಬಿಡಿಸಿ ಆತನನ್ನು ಸಮಾಧಾನಪಡಿಸಿದ ಒಂದು
ಅದ್ಭುತ ಕಾರ್ಯವನ್ನ ನಾವು ನೋಡಿದ್ದೇವೆ. ಇವತ್ತು ಇನ್ನು 2 ಅದ್ಭುತಗಳನ್ನ ಸ್ವಾಮಿ ಸಮುದ್ರದ ಈಚೆ ದಡಕ್ಕೆ, ನಮ್ಮ ಸತ್ಯವೇದಗಳನ್ನ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸುವಾಗ ತಿಳಿಸುವಂತದ್ದಾಗಿದೆ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದನು. ಆಚೆ ದಡದಲ್ಲಿ ಸುವಾರ್ತೆಯನ್ನ ಅನ್ಯರಿಗೆ ಸಾರಿದ ಯೇಸು ಸ್ವಾಮಿ ಮತ್ತೊಮ್ಮೆ ತನ್ನ ಸುವಾರ್ತೆಯು ಈ ಸಮಯದಲ್ಲಿ ಈಚೆ ದಡಕ್ಕೆ, ಅಂದರೆ ಯಹೂದ್ಯರು ವಾಸ ಮಾಡುವ ಸ್ಥಳಕ್ಕೆ ಮತ್ತೆ ಸ್ವಾಮಿ ಬರುತ್ತಿದ್ದಾರೆ. ಆತನು ಬಂದ ತಕ್ಷಣ ನಮಗೆ ಈ ಕತೆ ಏನನ್ನ ತಿಳಿಸುತ್ತದೆ ಎಂದರೆ, ಒಬ್ಬ ಸಭಾ ಮಂದಿರದ ಅಧಿಕಾರಿ, ಯಹೂದ್ಯರಲ್ಲಿ ಪ್ರಾಮುಖ್ಯನಾದಂತ ವ್ಯಕ್ತಿ, ಹೆಚ್ಚು ಕಡಿಮೆ ಈತನು ಕಪರ್ನಹೂಮ್ ಎಂಬತಕ್ಕಂಥ ಸ್ಥಳದಲ್ಲಿ ಅಧಿಕಾರಿಯಾಗಿದ್ದನು ಎಂಬುದನ್ನ ಚರಿತ್ರೆಗಳು ತಿಳಿಸುವಂತದ್ದಾಗಿದೆ. ಈತನ ಹೆಸರು ಯಾಹೀರನು ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತು. ಆತನಿಗೆ ಯೇಸು ಕ್ರಿಸ್ತನ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ತನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ಈಚೆ ದೂರ ಇರಬಹುದು. ಆ ಒಂದು ಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸಿ ಹೋಗುತ್ತಿರುವಾಗ ಇಲ್ಲಿ ಮಾರ್ಕನು ಇನ್ನೊಂದು ಕಥೆಯನ್ನ ಆ ದಾರಿಯಲ್ಲಿ ನಮಗೆ ತಿಳಿಸುತ್ತಾನೆ. ಅದನ್ನೇ ತಾನೇ 3ನೇ ಪಾಠದಲ್ಲಿ ನಾವು ಕಲಿತುಕೊಂಡದ್ದು ಸ್ಯಾಂಡ್ವಿಚ್ ಸ್ಟೋರಿ ಎಂಬುದಾಗಿ. ಕಥೆಯೊಳಗೆ ಒಂದು ಕತೆ. ಈ ಒಂದು ಕತೆ ಪ್ರಾರಂಭವಾಯಿತು. ಯೇಸು ಸ್ವಾಮಿ ಇನ್ನೂ ಸಹ ಯಾರ್ಯಾರ ಮನೆಗೆ ಹೋಗಿಲ್ಲ, ಯೇಸು ಸ್ವಾಮಿ ಆ ಮಗಳನ್ನ ಮುಟ್ಟಿಲ್ಲ, ಯೇಸು ಸ್ವಾಮಿ ಆ ಮಗಳನ್ನ ಗುಣಪಡಿಸಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ಕತೆ ಪರಿಚಯವಾಗುತ್ತದೆ. ಒಬ್ಬ ಹೆಣ್ಣು ಮಗಳು, ನಮಗೆ ಗೊತ್ತಿರುವ ಹಾಗೆ ಸ್ತ್ರೀ, 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲುತ್ತಿದ್ದಳು. ಆ ಸ್ತ್ರೀಯು ಸಹ ಯೇಸು ಸ್ವಾಮಿಯ ಬಗ್ಗೆ ಎಲ್ಲಿಂದಲೋ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಳು. ನಾನು ಈ 12 ವರ್ಷಗಳು ಅನೇಕ ವೈದ್ಯರುಗಳನ್ನು ನೋಡಿದ್ದೇನೆ, ಅನೇಕ ಔಷಧಿಗಳನ್ನು ತೆಗೆದುಕೊಂಡಿದ್ದೇನೆ, ಆದ್ರೆ ಇವುಗಳಿಂದ ಏನು ಪ್ರಯೋಜನ ಆಗುತ್ತಿಲ್ಲ. ಇದರಿಂದ ಗುಣವಾಗ್ತಾ ಇಲ್ಲ, ನನ್ನ ರಕ್ತ ನಿಂತಾಗ್ತಾ ಇಲ್ಲ, ಅದಿನ್ನೂ ಸೋರ್ತಾನೇ ಇದೆ. ಅದಕ್ಕೆ ಪರಿಹಾರ ಏನು ಎಂಬುದಾಗಿ ಆಕೆಯು ತವಕಿಸುತ್ತಿರುವಾಗ, ಹುಡುಕಾಟವನ್ನು ಮಾಡುತ್ತಿರುವಾಗ ಯಾರೋ ಒಬ್ಬರು ಹೇಳಿರ್ಬೋದು, ಯೇಸು ಸ್ವಾಮಿ ಎಂಬತಕ್ಕಂತ ಒಬ್ಬ ಅದ್ಭುತವಾದ ಮನುಷ್ಯನಿದ್ದಾನೆ. ಆ ಮನುಷ್ಯನು ಅನೇಕ ರೋಗಗಳನ್ನು ಸ್ವಸ್ಥ ಮಾಡುತ್ತಾನೆ, ವಾಸಿಯಾಗದ ಕಾಯಿಲೆಯನ್ನ ಆತನು ಮುಟ್ಟಿ ಗುಣಪಡಿಸುತ್ತಾನೆ. ನೀನು ಅಶುದ್ಧಳು, ಯೇಸು ಸ್ವಾಮಿಯ ಒಂದು ಗೊಡವೆಯನ್ನ, ಒಂದು ಬಟ್ಟೆಯನ್ನ ಮುಟ್ಟಿದರೆ, ಆ ಉಡುಪನ್ನು ಮುಟ್ಟಿದರೆ ಸಾಕು, ನನಗೆ ಗುಣವಾಗುತ್ತದೆ ಅಂತ ವಿಶ್ವಾಸವನ್ನ ಈ ಹೆಣ್ಣು ಮಗಳು ಇಟ್ಕೊಂಡಿದ್ದಳು. ಈಗಾಗಲೇ ಒಂದನ್ನ ಗಮನಿಸಬೇಕು ನೀವು, ಯೇಸು ಕ್ರಿಸ್ತನು ಅಶುದ್ಧಾತ್ಮನಿಂದ ಹೊಂದಿದಂತ ದೆವ್ವ ಪೀಡಿತನಾದಂತ ಒಬ್ಬ ಮನುಷ್ಯನನ್ನ ಬಿಡುಗಡೆ ಮಾಡಿ
ಈಗ ಈ ಕಥೆಯಲ್ಲಿ ಒಬ್ಬ ಅಶುದ್ಧಳಾದ ಹೆಣ್ಣು ಮಗಳನ್ನ ಬಿಡುಗಡೆ ಮಾಡಲು, ವಾಸಿ ಮಾಡಲು ಮುಂದಾಗುತ್ತಿದ್ದಾರೆ. ನಮ್ಮೆಲ್ಲರಿಗೂ ಕತೆ ತಿಳಿದಿರುವ ಹಾಗೆ ಈಕೆಯ ಈ ಅಶುದ್ಧತೆಯಿಂದ, ಈಕೆಯ ರೋಗದಿಂದ ಸಮಾಜದಲ್ಲೂ ಸಹ ಆಕೆಗೆ ಗೌರವ ಇಲ್ಲ. ಯಾವುದೇ ರೀತಿಯಾದಂತ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈಕೆಯು ಭಾಗಿಯಾಗುತ್ತಿರಲಿಲ್ಲ, ಸಭೆಗೆ ಹೋಗಲು ಆಗುತ್ತಿರಲಿಲ್ಲ. ತಾನು ಅಶುದ್ಧಳು, ದೂರ ಇರಬೇಕು, ಪ್ರತ್ಯೇಕವಾಗಿರಬೇಕು ಎಂಬುದಾಗಿ ಗೊತ್ತಿತ್ತು. ಯಾಕೆಂದ್ರೆ ನಾವು ಯಾಜಕ ಕಾಂಡ 15ನೇ 25ನೇ ವರ್ಷದಲ್ಲಿ ಗಮನಿಸುತ್ತೇವೆ, ಯಾವುದಾದರೂ ಸ್ತ್ರೀ ಮುಟ್ಟಿನಿಂದ ಆಕೆ ಅಶುದ್ಧಳಾದಂತ ಪಕ್ಷದಲ್ಲಿ ಎಷ್ಟು ದಿನ ಆಕೆ ಅಶುದ್ಧಳಾಗಿರ್ಬೇಕು, ಎಷ್ಟು ದಿನ ಸ್ನಾನ ಮಾಡಬೇಕು, ಎಷ್ಟು ದಿನ ಸಮಾಜದ ಮನೆಯಿಂದ ದೂರ ಇರಬೇಕು, ಇದೆಲ್ಲವನ್ನ ನಾವು ಮೋಶೆಯು ಯಾಜಕಾಂಡ ಪುಸ್ತಕದಲ್ಲಿ ನಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಪ್ರಿಯರೇ, ಈ ಹೆಣ್ಣು ಮಗಳು ತನ್ನ ಒಂದು ರೋಗದಿಂದ, ಕಾಯಿಲೆಯಿಂದ ಸಮಾಜವು ಆಕೆಯನ್ನ ದೂರ ಇಟ್ಟಿತ್ತು. ಆಕೆಯು ನಾನು ಒಬ್ಬ ಸ್ತ್ರೀ ಆಗಿ ನನ್ನ ಸ್ತ್ರೀತನವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಮುಂದೆ ನನಗೆ ಮದುವೆಯಾಗುವ ಸಂಭವ ಇರುವುದಿಲ್ಲ ಎಂಬುದಾಗಿ ಈ ರೋಗ ಬಂದಾಗಿನಿಂದ ಆಕೆ ಸತ ಪ್ರಯತ್ನವನ್ನ ಮಾಡುತ್ತಾಳೆ. ಯಥಾರ್ಥವಾಗಿ ಆಕೆ ಪ್ರಯತ್ನ ಮಾಡುತ್ತಾಳೆ, ನಾನು ಗುಣವಾಗಲೇಬೇಕು ಎಂಬುದಾಗಿ. ಇಷ್ಟೆಲ್ಲ ಮಾಡಿದ ಮೇಲೆ ಆಕೆಯಲ್ಲಿದ್ದಂತ ಸ್ವಲ್ಪ ಹಣವನ್ನು ಸಹ ಆಕೆಯು ಸಂಪೂರ್ಣವಾಗಿ ಖರ್ಚು ಮಾಡಿ ಬಡವಳಾಗ್ತಾಳೆ. ಈ ಸಮಯದಲ್ಲಿ ನನಗೆ ವೈದ್ಯರ ಬಳಿಯಲ್ಲಿ ಹೋಗ್ಲಿಕ್ಕೆ ಹಣವಿಲ್ಲ, ನಾನು ಸಂಪೂರ್ಣವಾಗಿ ನಿರಾಶ್ರಿತಳಾಗಿದ್ದೇನೆ, ಬಿದ್ದು ಹೋಗಿದ್ದೇನೆ, ಸೋತು ಹೋಗಿದ್ದೇನೆ, ನನಗೆ ಒಂದು ದೃಢ ಪರಿಹಾರವನ್ನು ನೀಡತಕ್ಕಂಥ ವ್ಯಕ್ತಿ ಬೇಕು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಒಂದು ರೀತಿಯಲ್ಲಿ ಮಗಳು, ಅನೇಕ ಕಮೆಂಟ್ರಿ ಬರೆಯತಕ್ಕಂಥ ವಿದ್ವಾಂಸರು ಹೇಳ್ತಾರೆ, ಈಕೆಯು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40ನೇ ವರ್ಷದಲ್ಲಿ ಒಬ್ಬ ಕುಷ್ಠರೋಗಿಯ ಬಗ್ಗೆ ತಿಳಿಸುವಾಗ ಈಕೆಯು ಸಹ ಆಕೆ ನೆನೆಸ್ಕೊಂಡಿದ್ದಳು, ಐ ಆಮ್ ಆಕ್ಚುಲಿ ಎ ಲಿವಿಂಗ್ ಡೆತ್ ಎಂಬುದಾಗಿ. ನನ್ನ ಜೀವನ ಒಂದು ಸತ್ತು ಹೋದ ಹಾಗೆ. ಆ ಒಂದು ಗುಣ ನನ್ನಲ್ಲಿ ಬಂದ್ರೆ ನಾನು ಮತ್ತೆ ಮರುಜೀವ ನನಗೆ ಸಿಗುತ್ತದೆ. ಪ್ರಿಯರೇ, ಇಲ್ಲಿ ಒಂದು ನಿರೀಕ್ಷೆಯನ್ನ ಎದುರು ನೋಡ್ತಾ ಇದ್ದಾಳೆ. ಸ್ವಾಮಿಯು ನನ್ನನ್ನು ಗುಣಪಡಿಸುತ್ತಾನೆ ಎಂಬ ವಿಶ್ವಾಸದಲ್ಲಿ ಕಾದುಕೊಂಡಿದ್ದಾಳೆ. ಅಂತ ಒಂದು ಸ್ಥಿತಿಯಲ್ಲಿ ಈ ಮಗಳು ಯೇಸು ಕ್ರಿಸ್ತನನ್ನ ಆ ಎಲ್ಲಾ ಗದ್ದಲದ ಮಧ್ಯೆಯಲ್ಲಿ, ಎಲ್ಲ ಜನರು ನುಗ್ಗುಲಾಗುತ್ತಿರುವಾಗಲೂ ಸಹ ಪ್ರಯತ್ನವನ್ನು ಮಾಡಿ ಹೇಗೋ ಆಕೆಯು ಯೇಸು ಸ್ವಾಮಿಯ ಉಡುಪನ್ನ ಮುಟ್ಟುತ್ತಾಳೆ. ಆ ಉಡುಪನ್ನ ಮುಟ್ಟಿದ ತಕ್ಷಣ ಆಕೆಯ ದೇಹದಲ್ಲಿ ಸತತವಾಗಿ ಹರಿಯುತ್ತಿರುವ ರಕ್ತವು ನಿಂತು ಹೋಯಿತು. ಶಿ ಹ್ಯಾಡ್ ಅನ್ ಇಮಿಡಿಯೇಟ್ ಹೀಲಿಂಗ್. ತಕ್ಷಣವಾಗಿ ಯೇಸು ಆ ಸ್ಥಳದಲ್ಲಿ ನಿಂತುಕೊಳ್ತಾರೆ. ನಿಂತುಕೊಂಡು ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಯಾರು ನನ್ನನ್ನು ಮುಟ್ಟಿದ್ದು? ಜನರು ನೋಡಿ ಹೇಳ್ತಾರೆ, ಶಿಷ್ಯರು ನೋಡಿ ಹೇಳ್ತಾರೆ, ಸ್ವಾಮಿ
ನಿನ್ನನ್ನು ಅನೇಕರು ನೂಗ್ತಾ ಇದ್ದಾರೆ, ಅನೇಕರು ನಿನ್ನ ಸವಿಸ್ತಾ ಇದ್ದಾರೆ, ಅನೇಕರು ನಿನ್ನ ಮುಟ್ತಾ ಇದ್ದಾರೆ. ಎಷ್ಟೋ ಜನ ನಿನ್ನ ಮೇಲೆ ಬೀಳ್ತಾ ಇದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ. ನಿಮ್ಮನ್ನು ಮುಟ್ಟಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ ಜೊತೆಯಲ್ಲಿ ಇರಬೇಕು, ನಿಮ್ ಪಕ್ಕದಲ್ಲಿ ಇರಬೇಕು ಎಂಬುದಾಗಿ ನಾನಾ ಪ್ರಯತ್ನವನ್ನು ಮಾಡಿ ಜನರ ಸುತ್ತಮುತ್ತಲಿರುವಾಗ ಇವೆಲ್ಲವನ್ನು ಕಂಡು ಸಹ ನೀನು ಒಂದು ಕೇಳ್ತಕ್ಕಂಥ ಪ್ರಶ್ನೆ, ಯಾರು ಮುಟ್ಟಿದರೆ ಇದು ಕೇಳುತ್ತೀಯಲ್ಲ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನನ್ನು ಮುಟ್ಟಿದವಳನ್ನ ನಾನು ನೋಡ್ಬೇಕು. ಯಾರೋ ನನ್ನನ್ನ ಮುಟ್ಟಿದ್ದಾರೆ. ಸ್ವಾಭಾವಿಕವಾಗಿ ಜನರು ಮುಟ್ಟುವುದು ಬೇರೆ, ಆದ್ರೆ ಇಲ್ಲಿ ಒಬ್ಬ ಹೆಣ್ಣು ಮಗಳು, she had a purpose in touching that garment. ಉದ್ದೇಶಪೂರ್ವಕವಾಗಿ ನನಗೆ ಗುಣವಾಗಲೇಬೇಕು, ನನಗೆ ಆಗುತ್ತದೆ ಎಂಬ ವಿಶ್ವಾಸದಲ್ಲಿ ನನ್ನನ್ನ ಮುಟ್ಟಿದ್ದಾಳೆ. ಪ್ರಿಯರೇ, ಯೇಸು ಕ್ರಿಸ್ತನು ಆ ಹೆಣ್ಣು ಮಗಳನ್ನ ನೋಡ್ಬೇಕು, ಆಕೆಯನ್ನ ನಾನು ಮಾತಾಡಿಸ್ಬೇಕು ಎಂಬುದಾಗಿ ನೋಡುವಾಗ ಆ ಮಗಳನ್ನು ನೋಡಿ ಸ್ವಾಮಿ ಹೇಳ್ತಕ್ಕಂಥದ್ದು, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಆ ಹೆಣ್ಣು ಮಗಳಿಗೆ ಸ್ವಾಮಿಯು ಸಂಪೂರ್ಣವಾದಂತ ಗುಣವನ್ನ ಕೊಟ್ಟರು. ಇಟ್ ವಾಸ್ ಎನ್ ಹೀಲಿಂಗ್ ಫಾರ್ ಎವರ್. ಇನ್ನು ಮೇಲೆ ಆ ದೇಹದಲ್ಲಿ ರಕ್ತ ಹರಿಯುವುದಿಲ್ಲ, ಇನ್ನು ಮೇಲೆ ಆ ದೇಹದಲ್ಲಿ ಅಂತ ಕಾಯಿಲೆ ತುಂಬಿಕೊಳ್ಳುವುದಿಲ್ಲ. ಶಿ ವಿಲ್ ಬಿ ಎ ನಾರ್ಮಲ್ ವುಮನ್ ಬಿಕಾಸ್ ಜೀಸಸ್ ಹ್ಯಾಸ್ ಟಚ್ಡ್ ಹರ್. ಭಯ ಆಯ್ತು ಮೊದಲೇ, ಅಯ್ಯೋ ಸ್ವಾಮಿ ಏನ್ ಹೇಳ್ತಾನೆ, ನನ್ನ somebody has touched me, ಯಾರೋ ನನ್ನ ಮುಟ್ಟಿದ್ದಾರೆ, ನನ್ನಿಂದ ಆ ಒಂದು ಒಳ್ಳೆತನ, the virtue has gone from me, it has touched somebody who is in desperate. ಕಾಯ್ತಾ ಇದ್ದಾಳೆ, ಈ ರೋಗ ನನ್ನ ಬಿಟ್ಟು ಹೋದ್ರು ಸಾಕು, ನಾನು ಗುಣವಾದರೂ ಸಾಕು ಎಂಬುದಾಗಿ ಅಂತಹ ಹೆಣ್ಣು ಮಗಳು ನನ್ನ ಮುಟ್ಟಿದ್ದಾಳೆ. ಯೇಸು ಕ್ರಿಸ್ತನು ಆ ಹೆಣ್ಣು ಮಗಳಿಗೆ ಕೇವಲ ಶಾರೀರಿಕ ಗುಣವನ್ನು ಕೊಡುವುದಕ್ಕೆ ಮಾತ್ರ ಆಕೆಯನ್ನು ನೋಡಬೇಕು ಅಂದಿಲ್ಲ, ಆದರೆ ಆಕೆಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಯಾಕೆಂದ್ರೆ ಆಕೆಯ ಕಾಯಿಲೆಯಿಂದ ಆಕೆ ಪ್ರತ್ಯೇಕವಾದ ಜೀವನವನ್ನ ನಡೆಸ್ತಾ ಇದ್ದಾಳೆ. ಆಕೆಗೆ ಆತ್ಮೀಕವಾದಂತ ಬಲವನ್ನ ಕೊಡಬೇಕು. ನಾನು ಕಾಲದಲ್ಲಿ ಆಕೆ ನಾನೇ ಮುಟ್ಟಿದ್ದು ಎಂಬುದಾಗಿ ಧೈರ್ಯದಿಂದ ಹೇಳುತ್ತಿರುವಾಗ ಯೇಸು ಸ್ವಾಮಿ ಧೈರ್ಯವನ್ನು ತುಂಬ್ತಾರೆ ಆಕೆಗೆ, ಹೋಗಮ್ಮ, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ. ಇಲ್ಲಿಗೆ ಈ ಕತೆ ಮುಗೀತು. ಬನ್ನಿ ಮತ್ತೊಮ್ಮೆ ನಾವು ಯಾಯಿರನ ಒಂದು ಕತೆಗೆ ಹೋಗೋಣ. ಯಾಯಿರನ ಮನೆಗೆ ಆತನು ಪ್ರಯಾಣವನ್ನ ಮುಂದುವರಿಸಿಕೊಂಡು ಹೋಗುವಾಗ ದಾರಿಯಲ್ಲಿಯೇ ಆ ಅಧಿಕಾರಿಯ ಮನೆಯ ಕಡೆಯವರು ಬಂದು, ಅಯ್ಯ, ನಿನ್ನ ಮಗಳು ತೀರಿ ಹೋದಳು, ಇಷ್ಟು ಸಮಯಕ್ಕಾಗದು, ಆಕೆ ತೀರಿ ಹೋದಳು. ಈ ಮಾತನ್ನ ಕೇಳಿ ಅಲ್ಲಿರ್ತಕ್ಕಂಥ ಶಿಷ್ಯರು ಸ್ವಾಮಿಗೆ ಹೇಳ್ತಾರೆ, ಸ್ವಾಮಿ, ನಾವು ಯಾರ ಮನೆಗೆ ಹೋಗಿ ಆ ಮಗಳನ್ನು ಗುಣಪಡಿಸಬೇಕು ಎಂಬುತ್ತಾ ಇದ್ದು, ಆದ್ರೆ ಆಕೆ ಸತ್ತೋಗಿದ್ದಾಳೆ, ಇನ್ಯಾಕೆ ಹೋಗ್ಬೇಕು ನಾವು? ಆ ಮಂದಿರದ ಅಧಿಕಾರಿಗೆ ಯಾಯಿರನಿಗೆ ಹೇಳ್ತಕ್ಕಂಥದ್ದು, ಧೈರ್ಯವನ್ನು ಹೇಳ್ತಕ್ಕಂಥದ್ದು, ಅಂಜಬೇಡ,
ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೆ ನಿರಾಶೆಯನ್ನು ಉಂಟು ಮಾಡುವ ಅನೇಕ ಸಂಗತಿಗಳು ನಮ್ಮಲ್ಲಿವೆ. ನಮ್ಮನ್ನು ಭಯ ಹುಟ್ಟಿಸುವುದಿದೆ. ನಮಗೆ ಸೋಲನ್ನು ಕೊಡುವ ಪ್ರಸಂಗಗಳಿವೆ. ಇವೆಲ್ಲದರ ಮಧ್ಯದಲ್ಲಿ ಸ್ವಾಮಿ ನಮಗೆ ನೀಡತಕ್ಕಂಥ ಧೈರ್ಯ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಇದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಮಾರ್ತ ಮತ್ತು ಮರಿಯಳಿಗೆ ಹೇಳ್ತಕ್ಕಂಥದ್ದು, ಲಾಜರನು ಸತ್ತು ಹೋಗಿ 4 ದಿನವಾಗಿದೆ, ಆತನ ಮೇಲಕ್ಕೆ ಬರುವುದಿಲ್ಲ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ. ಎಂತಹ ಒಂದು ಭರವಸೆಯ ಮಾತುಗಳನ್ನ ಯಾಹೀರನಿಗೆ ಸ್ವಾಮಿ ಕೊಟ್ಟನು. ಅನಂತರ ಸ್ವಾಮಿ ಯಾಹೀರನ ಮನೆಗೆ ಹೋಗ್ತಾನೆ. ಪೇತ್ರ, ಯಾಕೋಬನ ತಮ್ಮನಾದಂತ ಯೋಹಾನ, ಈ 3 ಜನರನ್ನು ಸಹ ಕರೆದುಕೊಂಡು ಆ ಮನೆಗೆ ಹೋಗ್ತಾನೆ. ಆ ಮನೆಗೆ ಹೋಗಿ ಅಲ್ಲಿ ಗೋಳಾಟ, ಗದ್ದಲ, ಅಳು ಇವೆಲ್ಲವನ್ನ ಆತನು ಗಮನಿಸ್ತಾನೆ. ಯಾಕೆ ಅಳ್ತಾ ಇದ್ದೀರಾ, ಯಾಕೆ ಹೇಳ್ತಾ ಇದ್ದೀರಾ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಕ್ಕಂಥದ್ದು, ಅಳಬೇಡಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಿದ್ದಾಳೆ ಎಂಬುದಾಗಿ. ಇದನ್ನ ಕೇಳಿದ ಜನರು ಹಾಸ್ಯ ಮಾಡಿದರು, ನಂಬಲಿಲ್ಲ ಅವರು. ಜೀವ ಕೊಡುವ ದೇವರು ನನ್ನ ಮನೆಗೆ ಬಂದಿದ್ದಾನೆ ಎಂಬುದಾಗಿ ಯಾಹೀರನಿಗೆ ಮಾತ್ರ ನಂಬಿಕೆ ಇತ್ತು. ಎಲ್ಲರನ್ನೂ ಹೊರಗೆ ಕಳಿಸ್ತಾರೆ. ಹುಡುಗಿಯ ಬಳಿಯಲ್ಲಿ ಹೋಗಿ ಆ ಹುಡುಗಿಯ ತಂದೆ ತಾಯಿಗಳನ್ನ ಕರೆದುಕೊಂಡು ಹೋಗಿ, ಹುಡುಗಿಯ ಇದ್ದಲ್ಲಿಗೆ ಕರೆದುಕೊಂಡು ಹೋಗಿ ಅವಳ ಕೈಯನ್ನ ಹಿಡಿದು ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಒಂದು ಮಾತು, ತಲಿತಾ ಕೂಮ್ ಎಂಬುದಾಗಿ. ಇದರ ಮಾತಿನ ಅರ್ಥ, ಅಮ್ಮಣಿ ಏಳು ಎಂದು. ಆ ಯೇಸು ಕ್ರಿಸ್ತನು ಹೇಳಿದಂತ ಆ ಒಂದು ಮಾತಿಗೆ ಕೂಡಲೇ ಆ ಹುಡುಗಿ ಎದ್ದು ನಡೆದಾಳಿದಳು. ಆಕೆಯ ವಯಸ್ಸು 12 ಎಂಬುದಾಗಿ. ಅಲ್ಲಿರ್ತಕ್ಕಂಥ ಜನರು ಇದನ್ನು ನೋಡಿ ಬಹಳವಾಗಿ ಆಶ್ಚರ್ಯಪಟ್ಟರು, ಬೆರಗಾದ್ರು. ಸ್ವಾಮಿ ಹೇಳ್ತಾನೆ, ಇದನ್ನು ಯಾರಿಗೂ ತಿಳಿಸ್ಬೇಡಿ, ಆ ಹುಡುಗಿಗೂ ಊಟ ಕೊಡ್ರಿ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನ ಮಾತಿನಲ್ಲಿ ಶಕ್ತಿ ಇದೆ, ಯೇಸು ಕ್ರಿಸ್ತನ ಮುಟ್ಟುವಿಕೆಯಲ್ಲಿ ಶಕ್ತಿ ಇದೆ. ಇಲ್ಲಿ 2 ಮುಟ್ಟುವಿಕೆಯನ್ನ ನಾವು ನೋಡ್ತೇವೆ. 2 ಟಚಸ್. ಆ ಹೆಣ್ಣು ಮಗಳು ಯೇಸು ಕ್ರಿಸ್ತನ ಉಡುಪನ್ನ ಮುಟ್ಟಿದಳು. ಯೇಸು ಕ್ರಿಸ್ತನು ಆ ಹುಡುಗಿಯ ಕೈಯನ್ನ ಮುಟ್ಟಿ ಮೇಲಕ್ಕೆತ್ತಿದನು. ಆ ಒಂದು ಮುಟ್ಟುವಿಕೆ ಕೇವಲ ಶಾರೀರಿಕವಾಗಿ ಇವರು ಗುಣ ಹೊಂದಬೇಕು ಎಂಬುದಾಗಲ್ಲ, ಆದರೆ ಇವರು ಆತ್ಮೀಕವಾಗಿ ಗುಣ ಹೊಂದಬೇಕು. ಸ್ವಾಮಿ ಹೇಳ್ತಕ್ಕಂಥದ್ದು ಆ ರಕ್ತ ಸೋರ್ತಕ್ಕಂಥ ಮಗಳಿಗೆ, ಮಗಳೇ, ನಂಬಿಕೆ ನಿನ್ನ ಸ್ವಸ್ಥ ಮಾಡಿದೆ ಎಂಬುದಾಗಿ. ಯಾಹೀರನಿಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ನಂಬಿಕೆ ಇರಲಿ, ಮಗಳು ಎದ್ದೇಳುತ್ತಾಳೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಕಥೆಯ ಮೂಲಕವಾಗಿ ನಮಗೆ ಬರತಕ್ಕಂತ ಒಂದು ದೊಡ್ಡ ಪಾಠ, ನಾವು ಸ್ವಾಮಿಯನ್ನ ನಂಬಬೇಕು, ಆತನ ಮಾತುಗಳನ್ನು ನಂಬಬೇಕು. ನಮಗೆ ಯಾವುದೇ ರೋಗಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ,
ಆತನೊಬ್ಬನೇ ಪರಿಹಾರವನ್ನು ಕೊಡುತ್ತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮಾರ್ಕನು ಬರೆದ ಸುವಾರ್ತೆಯು ಒಂದು ಚಿಕ್ಕ ಪುಸ್ತಕವಾಗಿರಬಹುದು, ಆದರೆ ಇದರಲ್ಲಿ ಬರ್ತಕ್ಕಂಥ ಪಾಠಗಳು ನಮ್ಮನ್ನ ದೊಡ್ಡ ಕ್ರೈಸ್ತರನಾಗಿ ಮಾಡುತ್ತವೆ. ಇಂತಹ ಅನೇಕ ಅದ್ಭುತ ಕಾರ್ಯಗಳು, ಯೇಸು ಸ್ವಾಮಿ ಹೇಳ್ತಕ್ಕಂಥ ಸಾಮ್ಯಗಳು, ಅನೇಕ ಘಟನೆಗಳು ನಮ್ಮ ನಂಬಿಕೆಯನ್ನ ಬಲಪಡಿಸಬೇಕು. ಯಾಹೀರನು ಯೇಸು ಸ್ವಾಮಿನ ನೋಡಿ ತಾನು ಅಧಿಕಾರಿ ಎಂಬತಕ್ಕಂಥ ಅಹಂಭಾವವನ್ನು ಸಹ ತೆಗೆದು ಹಾಕಿಬಿಟ್ಟು ಯೇಸು ಸ್ವಾಮಿಯ ಪಾದಗಳಿಗೆ ಅಡ್ಡ ಬೀಳುತ್ತಾನೆ. ಆ ಹೆಣ್ಣು ಮಗಳು, ಸಮಾಜ ನನ್ನನ್ನು ಏನೇ ಮಾಡಿದರೂ ಪರವಾಗಿಲ್ಲ, ಹೇಗೆ ನೋಡಿದರೂ ಪರವಾಗಿಲ್ಲ, ನನ್ನನ್ನು ದೂರ ತಳ್ಳಿದರೂ ಪರವಾಗಿಲ್ಲ, ನಾನು ಮಾತ್ರ ಸ್ವಾಮಿಯನ್ನು ಮುಟ್ಟಬೇಕು ಎಂಬುದಾಗಿ. ಪ್ರಿಯರೇ, ಇವತ್ತು ವಿ ಮೇ ಬಿ ಅನ್ಟಚಬಲ್ಸ್ ಇನ್ ದ ಸೊಸೈಟಿ. ಸಮಾಜವು ನಮ್ಮನ್ನು ಮುಟ್ಟದೇ ಇರಬಹುದು, ಸಮಾಜವು ನಮ್ಮನ್ನು ದೂರ ಇಟ್ಟಿರಬಹುದು, ಸಮಾಜವು ನಮ್ಮನ್ನ ಬೇರೆ ರೀತಿಯಲ್ಲಿ ನೋಡಬಹುದು. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಆಹ್ವಾನಿಸುತ್ತಿದ್ದಾನೆ. ಆಚೆ ದಡಕ್ಕೆ ಹೋಗಿ ಅನ್ಯರನ್ನ ಸ್ವಾಮಿ ಗುಣಪಡಿಸಿದನು, ಈಚೆ ದಡಕ್ಕೆ ಬಂದು ಯಹೂದ್ಯರನ್ನ ಸ್ವಾಮಿ ಗುಣಪಡಿಸಿದನು. ಇವತ್ತು ನನ್ನನ್ನು ಮತ್ತು ನಿಮ್ಮನ್ನ ಅದೇ ಸ್ವಾಮಿ ಗುಣಪಡಿಸಲು ಇಷ್ಟಪಡುತ್ತಾನೆ. ನಮ್ಮ ಶಾರೀರಿಕ ನೋವುಗಳನ್ನು ಮಾತ್ರವಲ್ಲ, ನಮಗೆ ಆತ್ಮೀಕ ಬಲವನ್ನು ತುಂಬಲು ಸ್ವಾಮಿ ನಮ್ಮನ್ನು ಮುಟ್ಟಲು ಇಷ್ಟಪಡುತ್ತಾನೆ. ನಾವು ಆತ್ಮೀಕವಾಗಿ ಕುಗ್ಗಿ ಹೋಗಿದ್ದೇವೆ, ಆತ್ಮೀಕವಾಗಿ ಬಡವರಾಗಿದ್ದೇವೆ, ಆತ್ಮೀಕವಾಗಿ ಸೋಲನ್ನು ಅನುಭವಿಸುತ್ತಿದ್ದೇವೆ. ನಮ್ಮಲ್ಲಿ ಅನೇಕ ಬಲಹೀನತೆಗಳಿವೆ. ಒಬ್ಬರಲ್ಲಿ ಇರ್ತಕ್ಕಂಥ ಬಲಹೀನತೆ ಇನ್ನೊಬ್ಬರಲ್ಲಿ ಇರುವುದಿಲ್ಲ. ಒಬ್ಬರ ರೋಗ ಇನ್ನೊಬ್ಬರ ರೋಗವಲ್ಲ. ವಿಭಿನ್ನವಾದಂತಹ ರೋಗಗಳಿಗೆ ನಾವು ತುತ್ತಾಗಿದ್ದೇವೆ. ಕೆಲವರು ನೋಡುವುದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತಾರೆ, ಅವರ ಮಾತುಗಳು ಚೆನ್ನಾಗಿರ್ತವೆ, ಅವರ ದೇಹ ಚೆನ್ನಾಗಿರ್ತದೆ, ಅವರ ಆಹಾರ ಚೆನ್ನಾಗಿ ಮಾಡ್ತಾರೆ, ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಎಲ್ಲವೂ ಚೆನ್ನಾಗಿರ್ತದೆ. ಬಟ್ ಸಮಥಿಂಗ್ ಇಸ್ ರಾಂಗ್ ಇನ್ಸೈಡ್. ಅದಕ್ಕೋಸ್ಕರ ದಾವೀದನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನನ್ನಲ್ಲಿ ಶುದ್ಧ ಹೃದಯವನ್ನ, ಸ್ಥಿರ ಚಿತ್ತವನ್ನ ಕೊಡು ಎಂಬುದಾಗಿ. ಪ್ರತಿಯೊಬ್ಬ ಮಾನವನಿಗೂ ಹೃದಯದ ಶುದ್ಧತೆ ಬಹಳ ಮುಖ್ಯ. ಯೇಸು ಕ್ರಿಸ್ತನು ಇಲ್ಲಿ ಯಾಹೀರನಿಗೆ ನಂಬಿಕೆಯನ್ನು ಹುಟ್ಟಿಸುವ ರೀತಿಯಲ್ಲಿ ಆ ಒಂದು ಘಟನೆಯನ್ನು ಮಾಡಿದನು. ಈ ಹೆಣ್ಣು ಮಗಳಿಗೆ ನಂಬಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುವಂತೆ ಆ ಕಾರ್ಯವನ್ನ ಮಾಡಿದನು. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಸ್ವಾಮಿ ದಿನದಿನಿತ್ತವೂ ಮಾಡುತ್ತಲೇ ಇದ್ದಾನೆ. ನಾವು ಉಳಿದಿರುವುದೇ ಒಂದು ಅದ್ಭುತ, ನಮ್ಮ ಜೀವನವೇ ಒಂದು ಅದ್ಭುತ, ನಮ್ಮ ಉಸಿರಾಟ ಆತನ ಕೃಪೆ. ಇವೆಲ್ಲದಕ್ಕೂ ನಾವು ಕೃತಜ್ಞರಾಗಿರಬೇಕು. ಈ ಸಾಯಂಕಾಲ ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಡುತ್ತ ಸ್ವಾಮಿ, ಆ ಹೆಣ್ಣು ಮಗಳನ್ನು ಮುಟ್ಟಿದ ಹಾಗೆ ನನ್ನನ್ನು ಮುಟ್ಟು, ನನ್ನ ರೋಗವನ್ನು ಗುಣಪಡಿಸು, ನನ್ನ ಅಪನಂಬಿಕೆಯನ್ನ ತೆಗೆದುಹಾಕು, ನಂಬಿಕೆಯನ್ನು ಕೊಡು, ನನ್ನ ಕೋಪವನ್ನು ತೆಗೆದುಹಾಕು, ತಾಳ್ಮೆಯನ್ನು ಕೊಡು, ನನ್ನ ಹಗೆತನವನ್ನು ತೆಗೆದುಹಾಕು, ಪ್ರೀತಿಯನ್ನು ಕೊಡು. ನನ್ನಲ್ಲಿರ್ತಕ್ಕಂಥ ಹೊಟ್ಟೆಗಿಚ್ಚು, ವಂಚನೆ, ಮೋಸ ಇವೆಲ್ಲದರಿಂದ ನನಗೆ ವಿಮುಕ್ತಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಕೇವಲ ನಮಗೆ ಶಾರೀರಿಕ ನೋವಾದಾಗ ಮಾತ್ರ ದೇವರನ್ನ ಬೇಡಿಕೊಳ್ಳುವುದನ್ನು ಬಿಟ್ಟು, ಆತ್ಮೀಕವಾಗಿ ನಮಗೆ ಯಾವ ಬಲ ಬೇಕು ಎಂಬುದನ್ನು ದೇವರಲ್ಲಿ ಕೇಳಿಕೊಳ್ಳೋಣ. ಪ್ರೀತಿ ಕಡಿಮೆಯಾಗಿದೆ, ಕ್ಷಮಾಪಣೆ ಕಡಿಮೆಯಾಗಿದೆ, ನಂಬಿಕೆ ಕಡಿಮೆಯಾಗಿದೆ. ಇದೆಲ್ಲವೂ ನಮ್ಮ ಆತ್ಮಿಕ ಕುಗ್ಗುವಿಕೆಗೆ ಕಾರಣವಾಗುತ್ತದೆ. ಪೌಲನು ಹೇಳುವ ಹಾಗೆ ರೋಮಪುರದ ಪುಸ್ತಕದಲ್ಲಿ, ಅಯ್ಯೋ ನಾನು ಎಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ, ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ. ಅನಂತರ ಆತನೇ ಹೇಳ್ತಾನೆ, ದೇವನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನು ನನ್ನನ್ನು ಬಿಡಿಸುತ್ತಾನೆ ಎಂಬುದಾಗಿ. ಅದಕ್ಕೋಸ್ಕರ ಯೆಶಾಯ 1:18 ಸ್ವಾಮಿ ಕರೀತಕ್ಕಂಥದ್ದು, ನಿಮ್ಮ ಪಾಪಗಳು ಎಷ್ಟು ಕಡೆ ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಇವತ್ತು ಸ್ವಾಮಿಯ ಬಳಿಗೆ ಹೋಗೋಣ, ಗುಣ ಹೊಂದೋಣ, ಸಾಕ್ಷಿಗಳಾಗಿರೋಣ. ದೇವರು ಮಾಡಿರುವ ಮಹೋಪಕಾರಗಳಲ್ಲಿ ಒಂದನ್ನು ಮರೆಯದೆ ಇತರರಿಗೂ ಹಂಚುವ ಸಾಧನಗಳಾಗೋಣ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಸಭಾಶಾಲೆಯ ಪಾಠವನ್ನ ಸವಿವರಾಗಿ ತಿಳಿಸಿಕೊಟ್ಟಂತಹ ಹಿರಿಯ ಬೋಧಕರಿಗೆ ಧನ್ಯವಾದಗಳನ್ನ ಪ್ರೀತಿಪೂರ್ವಕವಾಗಿ ಸಲ್ಲಿಸುವಂತವಳಾಗಿದ್ದೇನೆ. ಈ ದಿನ ಪಾಠಕ್ಕೆ ಸಂಬಂಧಿಸಿದಲ್ಲಿ
ಯಾವುದಾದರೂ ಪ್ರಶ್ನೆಗಳಿರುವುದಾದರೆ, ನಿಮ್ಮ ಒಂದು ಅನಿಸಿಕೆ ಇರುವುದಾದರೆ ನಮ್ಮಲ್ಲಿ ಹಂಚಿಕೊಳ್ಳಲು ವಿನಂತಿಸುವಂತವಳಾಗಿದ್ದೇನೆ. ಬೋಧಕರು ಕೂಲಂಕುಷವಾಗಿ ಸಭಾಶಾಲೆ ಪಾಠವನ್ನ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಪ್ರಶ್ನೆಗಳಿಲ್ಲದ ಪಕ್ಷದಲ್ಲಿ ನಾವು ಪ್ರಾರ್ಥನೆಯ ಹಂತಕ್ಕೆ ತೆರಳುವ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಲು ವಿನಂತಿಸ್ತೇನೆ. ನಮಸ್ಕಾರ ಸೋದರಿ, ನನಗಾಗಿ ಪ್ರಾರ್ಥಿಸಿ. ನಮಗಾಗಿ Savita, just pray for Radhamamma. ಹಾ. She's hospitalized. ಸ್ವಲ್ಪ ಈ ಮತ್ತೆ ಹಿರಿಕರಾದ ನಳಿನ ವೆಸ್ಲಿ ಅವರು ಪ್ರಾರ್ಥನೆಯಲ್ಲಿ ನಡೆಸಿಕೊಡಿ. ರಾಧಮ್ಮ ಅಂತ ಮೈ ಎಲ್ಡರ್ ಸನ್ಸ್ ಮದರ್ ಇನ್ ಲಾ ರಾಧಮ್ಮ ಅಂತ ಸ್ವಲ್ಪ ಪ್ರೇಯರ್ ಮಾಡಿ ಪ್ಲೀಸ್. ಹಾಗೆ ನಮಗಾಗಿ ಪ್ರಾರ್ಥಿಸಿ. ಓಕೆ. KP ರವಿ ಬಳ್ಳಾರಿ ಅವರ ಒಂದು ಆರೋಗ್ಯಕ್ಕೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ಹಾಗೂ ಹಿರಿಕರಾದ ರಾಧಮ್ಮ ಅವರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಾವು ಡೇವಿಡ್ ಅಂತ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ನಳಿನ ವೆಸ್ಲಿ ಅವ್ರು ಇದ್ದೀರಾ? ಪಾಸ್ಟರ್ ರಾಜು, ಸರಿ, ಯಾರ ರೆಸ್ಪಾಂಡ್ ಇಲ್ಲ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯವನ್ನು ಕಲಿಯುವಂತ ಅವಕಾಶವನ್ನ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟದಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ಹೌದು ಸ್ವಾಮಿ, ಅದ್ಭುತ ದೇವರು, ಗುಣಪಡಿಸುವ ದೇವರು. ರೋಗಿಗಳನ್ನ ಶಾರೀರಿಕವಾಗಿ ಮಾತ್ರ ಗುಣಪಡಿಸುವವನಲ್ಲ, ಅವರನ್ನ ಆತ್ಮೀಕವಾಗಿ ಗುಣಪಡಿಸುವ ದೇವರು ನೀನೊಬ್ಬನೇ ಆಗಿದ್ದಿ. ಪ್ರಿಯ ತಂದೆಯಾದ ದೇವರೇ, ಈಗ ಬಂದಿರತಕ್ಕಂಥ ಪಾಠಕ್ಕೋಸ್ಕರ ಸ್ತೋತ್ರ. ಇದನ್ನ ಅರ್ಥಗರ್ಭಿತವಾಗಿ ನಾವು ಗ್ರಹಿಸಿಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಡು. ಯಾಹೀರನಾಗಿ ನಾವು ದೀನತೆಯನ್ನ ವ್ಯಕ್ತಪಡಿಸಿ, ನಂಬಿಕೆಯನ್ನ ವ್ಯಕ್ತಪಡಿಸಿ, ನನ್ನ ಮಗಳು ಗುಣವಾಗುತ್ತಾಳೆ ಎಂಬತಕ್ಕಂಥ ವಿಶ್ವಾಸ ಆ ಮಗನಿಗೆ ಕೊನೆಯವರೆಗಿದ್ದ ಹಾಗೆ ನಮಗೂ ಇರಲು ಅವಕಾಶ ಕೊಡು. 12 ವರ್ಷ ರಕ್ತ ಕುಸುಮ ರೋಗದಲ್ಲಿ ಬಳಲುತ್ತಿದ್ದಂತ ಹೆಣ್ಣು ಮಗಳು, ನಾನು ನನ್ನ ಸ್ವಾಮಿಯನ್ನ ಮುಟ್ಟಿದರೆ ಸಾಕು ಗುಣ ಹೊಂದುತ್ತೇನೆ ಎಂಬುದಾಗಿ ಹೇಳಿದಂತ ಆ ಹೆಣ್ಣು ಮಗಳ ಹಾಗೆ ನಮ್ಮ ನಂಬಿಕೆಯನ್ನು ಬಲಪಡಿಸಿ. ಇನ್ನು ಅನೇಕರು ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿಕೊಂಡಿದ್ದಾರೆ. ರಾಧಮ್ಮ ಅವರನ್ನು ಆಶೀರ್ವದಿಸು. ಅವಳ ಪರಿಸ್ಥಿತಿಯನ್ನು ಬಲ್ಲವನಾಗಿದ್ದು. ರವಿ ಬೆಳ್ಳಾರಿ ಅವರನ್ನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಆರೋಗ್ಯವನ್ನು ಕೊಡು. ಹಾಗೂ ಪ್ರೇಮನಾಥ್ ಅವರನ್ನು ಆಶೀರ್ವದಿಸು. ಅವ್ರಿಗೂ ಸಹ ಆರೋಗ್ಯವನ್ನು ಕೊಡು. ಇನ್ನು ಅನೇಕರು ಕಾಯಿಲೆಯ ಕಷ್ಟಗಳಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ ನರಳುತ್ತಿದ್ದಾರೆ. ನಿನ್ನ ಅಭಯಸ್ತವನ್ನ ಚಾಚಿ ಮುಟ್ಟಿ ಗುಣಪಡಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಪ್ರಿಯ ಸ್ವಾಮಿ, ಈ ಸಬ್ಬ ಶಾಲೆಯನ್ನು ನಡೆಸಿಕೊಡುತ್ತಿರುವ ಹಿರಿಯ ಬೋಧಕರಾದಂತ ರಾಜು ಅವರನ್ನು ಆಶೀರ್ವದಿಸು. ಅವರು ಮಾಡ್ತಕ್ಕಂಥ ಈ ಪ್ರಯತ್ನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ವಾಕ್ಯವು ಅನೇಕರಿಗೆ ತಿಳಿಸುವಂತದ್ದಾಗಿರಲು, ಅನೇಕ ಮಕ್ಕಳು ಇದರಲ್ಲಿ ಆತ್ಮಿಕ ಲಾಭವನ್ನು ಪಡೆದುಕೊಳ್ಳಲು ಅವಕಾಶ ಕೊಡು. ಮಾರ್ಕನು ಬರೆದ ಸುವಾರ್ತೆಯನ್ನು ಈ ತ್ರೈಮಾಸದಲ್ಲಿ ನಾವು ಕಲಿಯುತ್ತಿರುವಾಗ ನಮ್ಮ ಮನಸ್ಸುಗಳನ್ನು ತೆರೆ, ನಮ್ಮ ಹೃದಯಗಳನ್ನು ತೆರೆ. ನೀನೊಬ್ಬನೇ ಮಹಿಮೆ ಹೊಂದಿಕೊಂಡು ನಿನ್ನ ಮಹಿಮೆ ತಕ್ಕಂತೆ ಈ ಪಾಠಗಳು ನಮಗೆ ಆತ್ಮಿಕ ಲಾಭವನ್ನು ತಂದುಕೊಡಲಿ ಎಂಬುದಾಗಿ
ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರವನ್ನು ಹೇಳುತ್ತಾ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತ ನಿನ್ನ ಮಂದಿಯ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ಆಲಿಸುವಂತ ಪ್ರತಿಯೊಂದು ಕುಟುಂಬದ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೆನ್. ಉತ್ತಮವಾದ ರೀತಿಯಲ್ಲಿ ಸ್ವಚಾಲ ಪಾಠವನ್ನ ನಡೆಸ್ಕೊಟ್ಟಂತ ಹಿರಿಯ ಬೋಧಕರು ಪಾಸ್ಟರ್ ಪ್ರಸನ್ನ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿಯವರಿಗೂ ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಿಗೂ, ಈ ಕೂಟದಲ್ಲಿ ಭಾಗವಹಿಸಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿದಂತ ದೇವರ ಮಂದಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆಯೇ ಕರ್ತನ ಸನ್ನಿಧಾನಕ್ಕೆ ಪ್ರತಿದಿನ ಕೂಡಿ ಬಂದು ಆತನ ವಾಕ್ಯಗಳ ಮುಖಾಂತರವಾಗಿ ನಾವು ಚೈತನ್ಯ ಹೊಂದಿ ನಮ್ಮ ಕುಟುಂಬ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ನಡೆಸಿ, ತಿಳಿಯಲಾರದ ಇತರರನ್ನು ಆಹ್ವಾನಿಸಿ ಅವರಿಗೂ ಕರ್ತನ ಹಸುರುಗಾವಲಿನ ಬಳಿಯಲ್ಲಿ ತಂಗು ಹಾಗೆ ಅವಕಾಶವನ್ನು ಮಾಡಿಕೊಡುವಂತೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿಗಳೊಂದಿಗೆ ಧನ್ಯವಾದಗಳನ್ನು ಕೋರುತ್ತೇನೆ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಾವೆಲ್ಲರೂ ಹಾಜರಾಗೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಧನ್ಯವಾದ ಭಕ್ತರೇ, ಧನ್ಯವಾದ. Thank you, Pastor. Thank you. ಧನ್ಯವಾದಗಳು ದರ್ಶನ ಕುಮಾರ್ ಬೋದು. Thank you. ಧನ್ಯವಾದ, ಧನ್ಯವಾದ. Participants have increased from 12 to 16. It has raised. Oh, good. Praise God. Thank you. Hope to hear your message. Yeah. Another 2 days we'll study. Don't worry. Thank you, Pastor. Thank you. God bless you. Thank you, Thank you, Pastor. Uncle. Thank you, everybody. Thank you, Uncle, for the wonderful message. Thank you. God bless you. Thank you, Uncle. Thank you, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಶುಭರಾತ್ರಿ. Thank you. Start singing Anu tomorrow. Uncle. Sing one song tomorrow. I'll tell Pastor Raju